ಸೇರಿ ಬಂದಿರುವ ಎಲ್ಲ ದೇವರ ಮಕ್ಕಳಿಗೆ, ಯೇಸಪ್ಪನ ಮಕ್ಕಳಿಗೆ ವಿಶೇಷವಾದ ಸಮಯ, ಯೇಸು ಸ್ವಾಮಿಯ ಹುಟ್ಟಿದ ಸಮಯ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಯೇಸು ಸ್ವಾಮಿ ಹುಟ್ಟಿದ ದಿನ ಡಿಸೆಂಬರ್ 25 ಅಂತ ನಾವು ಹೇಳ್ತೇವೆ. ಯಾಕೆ ಡಿಸೆಂಬರ್ 25 ಅಂತ ಮಾಡಿದ್ದಾರೆ ಅಂದರೆ, ನಾವು ಬೈಬಲ್ ಓದಿದಾಗ ಅದು ಚಳಿಗಾಲ ಇತ್ತು, ಅಲ್ಲಿ ಗುರುಬರು ಚಳಿ ಕಾಯಿಸುತ್ತಾ ಕುಳಿತಿದ್ದರು. ಅಂದರೆ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಬಹಳ ಚಳಿ ಇರುತ್ತದೆ. ಅದಕ್ಕೆ ಆ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾನೆ ಅಂತ ಅಂದುಕೊಂಡು ಪ್ರತಿಯೊಬ್ಬರು, ಒಬ್ಬರು ಒಂದು ಮನೆ, ಒಂದು ವ್ಯಕ್ತಿ ಅಲ್ಲ, ಒಂದು ಸಭೆ ಅಲ್ಲ, ಒಂದು ಊರಲ್ಲ, ಒಂದು ಕೇರಿ ಅಲ್ಲ, ಒಂದು ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ಜಾತಿ ಜನಾಂಗದ ಜನರು ಕೂಡ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬರು ಈ ದಿನ ಕೇಕನ್ನು ಕಟ್ ಮಾಡ್ತಾರೆ, ಕೇಕನ್ನು ತಿಂದೇ ತಿಂತಾರೆ. ಅಲ್ಲೆಲೂಯ. ಚಿಕ್ಕ ಮಕ್ಕಳಿಗಂತೂ ಭಾರಿ ಸಂಭ್ರಮ. ಏಸಪ್ಪನ ಹ್ಯಾಪಿ ಬರ್ತ್ಡೇ ಅಂತ ಮಕ್ಕಳು ಖುಷಿಯಾಗಿರ್ತಾರೆ ಅಲ್ವಾ. ದೊಡ್ಡವರಿಗೂ ಸಂತೋಷ, ಚಿಕ್ಕವರಿಗೂ ಸಂತೋಷ. ಈ ದಿನ, ಈ ಸಮಯದಲ್ಲಿ ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಹುಟ್ಟಿ ಬಂದ ದಿನ, ಸಮಯ. ಅದು ನಮಗೆ ಸಂತೋಷದ ದಿನ, ಸಂಭ್ರಮದ ದಿನ. ಯಾಕೆ ಹುಟ್ಟಿ ಬಂದ ಏಸಯ್ಯ ಅಂದರೆ ಅದಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ಒಂದು ನಾವು ವಾಕ್ಯವನ್ನು ಇವಾಗ ಸ್ವಲ್ಪ ನೋಡಿಕೊಳ್ಳೋಣ. ಮತ್ತೆ ನಾಳೆ ಬೆಳಗ್ಗೆ ನಾವು ವಿಶೇಷವಾದ ಕ್ರಿಸ್ಮಸ್ ಆರಾಧನೆಯಲ್ಲಿ ಮತ್ತೆ ನಾವು ದೇವರ ವಾಕ್ಯವನ್ನು ವಿವರವಾಗಿ ಅಧ್ಯಯನ ಮಾಡೋಣ. ಮಕ್ಕಳೇ, ಧ್ಯಾನ ಮಾಡೋಣ. ಈಗ ನೋಡಿ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 10 ಮತ್ತು 11 ವಚನ ಮಾತ್ರ ಈಗ ನಾವು ನೋಡಿಕೊಳ್ಳೋಣ. ಅವರಿಗೆ ಆಗ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ, ನಿನಗೋಸ್ಕರ, ನನಗೋಸ್ಕರ, ನಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟು ಸಂತೋಷ ಅಲ್ಲ ನಮಗೆ. ನನಗಾಗಿ, ನಮಗಾಗಿ ಯೇಸಪ್ಪ ಹೇಗೆ ಹುಟ್ಟಿದಾನಂತೆ? ಒಬ್ಬ ರಕ್ಷಕನಾಗಿ ಹುಟ್ಟಿದ್ದಾನೆ. ಆತ ಯಾವ ರಕ್ಷಕ? ಒಬ್ಬ ಮನುಷ್ಯನನ್ನ, ಒಬ್ಬರನ್ನ, ಒಂದು ಕುಟುಂಬವನ್ನ, ಒಂದು ಊರನ್ನ, ಒಂದು ಕೇರಿಯನ್ನ, ಒಂದು ದೇಶವನ್ನ ರಕ್ಷಣೆ ಮಾಡುವುದಕ್ಕಾಗಿ ಬರಲಿಲ್ಲ, ಲೋಕ ರಕ್ಷಕನಾಗಿ ಬಂದ. ಭೂಲೋಕದಲ್ಲಿರುವ ಎಲ್ಲಾ ಜನರಿಗೆ ರಕ್ಷಣೆ ನೀಡುವುದಕ್ಕಾಗಿ ಬಂದ ಯೇಸಪ್ಪ. ಅದು ಎಂಥ ರಕ್ಷಣೆ ಅಂದರೆ, ಅದು ಏನನ್ನು ನಾವು ನಾಳೆ ಬೆಳಗ್ಗೆ ಇನ್ನೂ ವಿವರವಾಗಿ ನೋಡೋಣ. ಸ್ವಲ್ಪ ಹೇಳುವುದಾದರೆ, ಲೋಕದಲ್ಲಿ ಪಾಪವು ಹೆಚ್ಚಾದಾಗ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ, ಪಾಪಿಗಳನ್ನು ಪಾಪದಿಂದ, ಶಾಪದಿಂದ ಬಿಡುಗಡೆ ಮಾಡುವುದಕ್ಕೆ, ನಿತ್ಯ ಜೀವ ನೀಡುವುದಕ್ಕೆ ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದನು. ಹಲ್ಲೆಲೂಯಾ. ಅದಕ್ಕೆ ನಮಗೆಲ್ಲ ಏನು? ಸಂತೋಷವೇ ಅಲ್ವಾ? ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ನಮ್ಮ ಪಾಪ ತೊಳೆದ ಸಂತೋಷ ಉಕ್ಕೆ ಉಕ್ಕುತ್ತೆ. ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ ಸಂತೋಷ ಉಕ್ಕೆ ಉಕ್ಕುತ್ತೆ. ಅಲ್ವಾ? ಸಂತೋಷ ತಾನೆ? ಯೇಸಪ್ಪ ಹುಟ್ಟಿದ್ದು ಸಂತೋಷ. ಯೇಸಪ್ಪನ ಹುಟ್ಟಿದ ದಿನದ ಹೆಸರಿನಲ್ಲಿ ಕೇಕನ್ನು ಕಟ್ ಮಾಡಿ ತಿಂದಿದ್ದು ಸಂತೋಷ. ಸಭೆಯಲ್ಲಿ ನಾವೆಲ್ಲರೂ ಒಂದಾಗಿ ಪ್ರೀತಿಯಿಂದ, ಸಂತೋಷದಿಂದ, ಸಮಾಧಾನದಿಂದ, ಸಂಭ್ರಮದಿಂದ ದೇವರ ಪಾದ ಸನ್ನಿಧಿಯಲ್ಲಿ ಕುಳಿತಿದ್ದು ನಮಗೆ ಸಂತೋಷವೇ ಅಲ್ವಾ? ನಾವು ಸಂತೋಷವಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಯೇಸಯ್ಯ. ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದ. ಯಾಕೆ ಅಂದರೆ ಬಹಳ ಮುಖ್ಯವಾದದ್ದು ನಮಗೆ ಇದರಿಂದ ತಿಳಿದು ಬರೋದು ಏನು ಅಂದರೆ, ಪ್ರತಿಯೊಬ್ಬರು ನಮ್ಮನ್ನು ನಾವು ತಗ್ಗಿಸಿಕೊಂಡಿರಬೇಕು ಅಂತ.
ಪರಲೋಕ ಎಲ್ಲಿದೆ? ಮೇಲೆ ಮೇಲಣ ಲೋಕದಲ್ಲಿ ಅಂತ ಅಲ್ಲಿ ಬರೆದಿದೆ. 11ರಿಂದ ಓದಮ್ಮ. ಲೋಕಸುವಾರ್ತೆ 2ನೇ ಅಧ್ಯಾಯದಲ್ಲಿ 11ರಿಂದ ವಾಕ್ಯ ನಾವು నేడు రక్షకుడు మీ కొరకు పుట్టి ఉన్నాడు, ఈయన ప్రభువైన క్రీస్తు. దానికిదే మీ కానవాలు ఒక శిశువు పత్తి గుడ్డలతో చుట్టబడి ఒక తొట్టిలో పండుకొని ఉండుట మీరు చూచెదరని వారితో చెప్పెను. వెంటనే పరలోక సైన్య సమూహము ఆ దూతతో కూడా నుండి సర్వోన్నతమైన స్థలములలో దేవునికి మహిమయు. ఆమేన్. ఎల్లమ్మ మహిమ సర్వోన్నత దేవునికి మహిమయు. ఏనిದೆ తెలుగಲ್ಲಿ? ಸರ್ವೋನ್ನತమైన ಸ್ಥಳములలో. ಕನ್ನಡದಲ್ಲಿ ಮೇಲಣ ಲೋಕದಲ್ಲಿ. ಮೇಲೆ ಅಂದ್ರೆ ಈಗ ನಮ್ಮ ಕಣ್ಣಿಗೆ ಕಾಣೋದು ಒಂದು ಆಕಾಶ, ಅದರ ಮೇಲೆ ಇನ್ನೊಂದು 2ನೇ ಆಕಾಶ ಇದೆ. ಅದರ ಮೇಲಿರುವ 3ನೇ ಆಕಾಶ ಮೇಲಣ ಲೋಕ, ಪರಲೋಕ. ಅಲ್ಲಿ ತಂದೆಯಾದ ದೇವರು ಇದ್ದಾನೆ. ತಂದೆಯಾದ ದೇವರು ಈ ಭೂಲೋಕದಲ್ಲಿ ತಾನು ಸೃಷ್ಟಿ ಮಾಡಿದ ತನ್ನ ಮಕ್ಕಳು ತನ್ನನ್ನೇ ಮರೆತು ಮತ್ತೆ ವಿಗ್ರಹಾರಾಧನೆ, ಪಾಪ ಕಾರ್ಯಗಳು ಮಾಡುತ್ತಾ ಹೋಗುವುದನ್ನು ನೋಡಿ ಅವರನ್ನು ಪಾಪದಿಂದ, ವಿಗ್ರಹಾರಾಧನೆಯಿಂದ, ಶಾಪದಿಂದ, ರೋಗದಿಂದ, ಸೈತಾನನ ಶೋಧನೆಯಿಂದ ಬಿಡಿಸುವುದಕ್ಕಾಗಿ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ನಮಗೆ ಪರಲೋಕದಿಂದ ಭೂಲೋಕಕ್ಕೆ ಕಳಿಸಿದ, ಹುಟ್ಟಿ ಬರುವಂತೆ ಮಾಡಿದ. ಅಂದ್ರೆ ಅರ್ಥ ಏನಿದೆ? ಪರಲೋಕದಲ್ಲಿ ಇರಬೇಕಾದಂತ ದೇವರು ತಾನೇ ಮನುಷ್ಯನಾಗಿ ಭೂಲೋಕಕ್ಕೆ ಇಳಿದು ಬಂದ. ಭೂಲೋಕ ಎಲ್ಲಿದೆ? ಕೆಳಗಿದೆ ಅಲ್ವಾ? ಪರಲೋಕ ಮೇಲಿದೆ, ಭೂಲೋಕ ಕೆಳಗಿದೆ. ಅಂದ್ರೆ ಪರಲೋಕದಲ್ಲಿ ಅಷ್ಟೊಂದು ಉನ್ನತ ಸ್ಥಾನದಲ್ಲಿ, ಮಹೋನ್ನತ ಸ್ಥಾನದಲ್ಲಿ ಇರುವಂತ ದೇವರು ಮನುಷ್ಯನಾಗಿ ನನಗಾಗಿ ನಿನಗಾಗಿ ಈ ಭೂಮಿಗೆ ಇಳಿದು ಬಂದ, ಹುಟ್ಟಿ ಬಂದ. ಅಂದ್ರೆ ಅರ್ಥ ತನ್ನನ್ನು ತಾನು ತಗ್ಗಿಸಿಕೊಂಡ ದೇವರು. ಅದು ಬಹಳ ಮುಖ್ಯವಾದ ಸ್ವಭಾವ ಯೇಸು ಸ್ವಾಮಿದು. ನಾವು ತಿಳ್ಕೋಬೇಕಾಗಿರೋದು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ನಮ್ಮನ್ನು ನಾವು ಕೊಳ್ಳದೆ ಇದ್ದರೆ ನಾವು ನಿಜವಾಗಿಯೂ ನರಕಕ್ಕೆ ಹೋಗ್ತೇವೆ, ಪಾಪ ಮಾಡಿದವರಾಗ್ತೇವೆ. ಅಹಂಕಾರ ಇರ್ತದೆ. ತಗ್ಗಿಸಿಕೊಂಡಿಲ್ಲ ಅಂದ್ರೆ ಅರ್ಥ ಏನಲ್ಲಿ? ಅಹಂಕಾರ, ಸೊಕ್ಕು ಇದೆ ಅಂತ ಅರ್ಥ. ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ ನಾವು ದೇವರಿಗೆ ವಿಧೇಯರಾಗಿದ್ದೇವೆ, ದೇವರ ಮಾತುವನ್ನು ಕೇಳುವವರಾಗಿದ್ದೇವೆ, ದೇವರ ಮಾತಿನ ಪ್ರಕಾರ ನಡೆದುಕೊಳ್ಳುವವರಾಗಿರ್ತೇವೆ ಮಕ್ಕಳೇ. ಹಾಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದನ್ನು ಇನ್ನೂ ಕೂಡ ನಾವು ನಾಳೆ ಬೆಳಗ್ಗೆ ವಿವರವಾಗಿ ಅಧ್ಯಯನ ಮಾಡೋಣ. ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ ದೇವರು ನಮ್ಮನ್ನ ಹೆಚ್ಚಿಸಲ್ಪಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗೆ ಯೇಸಪ್ಪನು ಕೂಡ ಪರಲೋಕದಿಂದ ಭೂಲೋಕಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡು ಬಂದು ನನ್ನ ನಿನ್ನ ಪಾಪ, ಶಾಪ, ರೋಗಗಳು, ತಪ್ಪುಗಳಿಗಾಗಿ ಶಿಲುಬೆಯ ಮರಣವನ್ನು ಹೊಂದಿ ತನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟನು. ನಂತರ ಸಮಾಧಿ ಮಾಡಲ್ಪಟ್ಟನು. ಸಮಾಧಿ ಮಾಡಲ್ಪಟ್ಟ ಮೇಲೆ ಮತ್ತೆ ತಾನು ಸಮಾಧಿಯಿಂದ ಎದ್ದು ಬಂದನು. ಪುನರುತ್ಥಾನನಾಗಿ, ಸಾವನ್ನು ಗೆದ್ದವನಾಗಿ, ಮೃತ್ಯುಂಜಯನಾಗಿ ಮತ್ತೆ ಎದ್ದು ಬಂದನು. ಅಂದರೆ ತನ್ನನ್ನು ತಾನು ತಗ್ಗಿಸಿಕೊಂಡದ್ದಕ್ಕೆ ಮತ್ತೆ ಆತನು ಹೆಚ್ಚಿಸಲ್ಪಟ್ಟು ಭೂಲೋಕಕ್ಕೆ ಸಮಾಧಿಯಿಂದ ಬಂದು ಮತ್ತೆ ಸಶರೀರವಾಗಿ ಪರಲೋಕಕ್ಕೆ ಆರೋಹಣನಾಗಿ ಹೋಗ್ತಾನೆ ಯೇಸಪ್ಪ. ತಗ್ಗಿಸಿಕೊಂಡ ಯೇಸಪ್ಪ ಭೂಲೋಕಕ್ಕೆ ಬಂದ, ಮತ್ತೆ ಭೂಲೋಕದಿಂದ ಪರಲೋಕಕ್ಕೆ ಹೆಚ್ಚಿಸಲ್ಪಟ್ಟವನಾಗಿ ಹೋದನು. ಹಲ್ಲೆಲೂಯಾ. ಹಾಗೆ ನೀವು ಕೂಡ ಮಕ್ಕಳೇ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವವರಾಗಿದ್ದರೆ ದೇವರು ನಮಗೆ ಎಷ್ಟೆಲ್ಲ ಉನ್ನತ ಸ್ಥಾನಮಾನ ಕೊಡ್ತಾನೆ. ನಾಳೆ ದಿನ ನಾವು ಮತ್ತೆ ಧ್ಯಾನ ಮಾಡೋಣ ದೇವರ ವಾಕ್ಯ ವಿವರವಾಗಿ. ಈಗ ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನನಗಾಗಿ, ನಮಗಾಗಿ, ನಿನಗಾಗಿ, ನಿಮಗಾಗಿ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನೇ ಲೋಕ ರಕ್ಷಕ, ಲೋಕವನ್ನೇ ರಕ್ಷಿಸುವವನು, ತಪ್ಪಿನಿಂದ, ಕೇಡಿನಿಂದ, ಶೋಧನೆಯಿಂದ ಬಿಡಿಸುವವನು ಏಸಪ್ಪ. ಅಂತ ಏಸಪ್ಪನ ಮಕ್ಕಳಾಗಿ ನಾವಿದ್ದೇವೆ ಅಂದರೆ ಈ ಸಮಯದಲ್ಲಿ ಆತನ ಪಾದ ಸನ್ನಿಧಿಯಲ್ಲಿದ್ದೇವೆ. ದೇವರ ವಾಕ್ಯದಲ್ಲಿ ನೋಡುವಾಗ ಪರಲೋಕವೇ ಆತನ ಸಿಂಹಾಸನ, ಭೂಲೋಕವು ಆತನ ಪಾದಪೀಠ ಎಂದು ನಾವು ನೋಡಿದಂತೆ
ಈಗ ನಾವಿರುವುದು ದೇವರ ಪಾದದಲ್ಲಿ. ಯೇಸುವಿನ ಪಾದದಲ್ಲಿ ನಾವಿದ್ದೇವೆ, ಆತನ ಸನ್ನಿಧಿಯಲ್ಲಿ ನಾವಿದ್ದೇವೆ. ಮತ್ತು ನಾವೆಲ್ಲರೂ ಕೂಡ ಈ 25ನೇ ವರ್ಷದಲ್ಲಿ ಈ ದಿನದವರೆಗೆ, ಈ ಕ್ಷಣದವರೆಗೆ ತಿಳಿದೋ ತಿಳಿಯದೆಯೋ ಏನಾದರೂ ತಪ್ಪುಗಳು, ಪಾಪಗಳು, ಅಪರಾಧಗಳು ಮಾಡಿದ್ದರೆ ಅಪ್ಪ ಏಸಪ್ಪ ನನ್ನನ್ನು ಕ್ಷಮಿಸಪ್ಪ ಅಂತ ಕ್ಷಮಾಪಣೆ ಕೇಳಿಕೊಳ್ಳಿರಿ. ನಮ್ಮ ದೇವರು ಕ್ಷಮಿಸುವ ದೇವರಾಗಿದ್ದಾನೆ, ನಮ್ಮ ದೇವರು ಪ್ರೀತಿಸುವ ದೇವರಾಗಿದ್ದಾನೆ. ನಾವು ಹೇಗೆ ಇದ್ದರೂ ಕೂಡ ಆತನು ನಮ್ಮನ್ನು ಪ್ರೀತಿಸ್ತಾನೆ. ಅಂಥ ದೇವರ ಮಕ್ಕಳಾಗಿದ್ದಕ್ಕೆ ನಿಜವಾಗಿಯೂ ನಮಗೆಷ್ಟೋ ಭಾಗ್ಯ ಅಲ್ವಾ? ಭಾಗ್ಯವಂತರು ನಾವು ಏಸಪ್ಪನ ಮಕ್ಕಳಾಗಿದ್ದೇವೆ, ಆತನ ಸನ್ನಿಧಿಯಲ್ಲಿದ್ದೇವೆ. ಆತನು ನಮ್ಮನ್ನು ಅನುದಿನವೂ ಅನುಕ್ಷಣವೂ ಅಂದರೆ ಪ್ರತಿದಿನ ಪ್ರತಿಕ್ಷಣ ಕಾಯುವ ಕಾಪಾಡುವ ದೇವರು. ನಮ್ಮ ಜೊತೆಗಾರನಾಗಿರುವ ಆತನು, ಸಹಾಯಕನಾಗಿರುವ ಆತನು, ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡಲಾರದ ದೇವರು. ಸಂಪೂರ್ಣವಾಗಿ ನಂಬಿಕೊಂಡಿದ್ದರೆ, ದೇವರ ಮಾತಿನಂತೆ ನಾವು ವಾಕ್ಯದಂತೆ ನಡೆದುಕೊಂಡರೆ, ದಶಾಬ್ದಗಳನ್ನು ಅನುಸರಿಸಿದರೆ ಖಂಡಿತ ದೇವರು ನಿಮ್ಮ ಎಲ್ಲ ಮನೋಕೋರಿಕೆಗಳನ್ನು ನೆರವೇರಿಸಿ ತನ್ನ ಮಕ್ಕಳಾಗಿ, ತನ್ನ ಕುಟುಂಬಗಳಾಗಿ, ತನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾಡ್ತಾನೆ. ಹಾಗೆ ಮಕ್ಕಳೇ, ನೀವು ಕೂಡ ಏಸಪ್ಪನ ಮಕ್ಕಳಾಗಿರೋಣ, ದೇವರ ಮಕ್ಕಳಾಗಿರೋಣ, ಸಾಕ್ಷಿಗಳಾಗಿರೋಣ, ಸಾಕ್ಷಿ ಮಕ್ಕಳಾಗಿರೋಣ. ದೇವರು ನಿಮ್ಮನ್ನು ಈ ಆ ವಾಕ್ಯವನ್ನು ಆಶೀರ್ವದಿಸಲಿ. ಈ ದಿನದ ಈ ಸಮಯ ನಾವು ಮುಗಿಸಿಕೊಳ್ಳೋಣ. ಮತ್ತೊಂದು ಸಲ ನೀವೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ